ವಿಶೇಷವಾಗಿ ಒಂದು ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ಕೃಷ್ಣ ಸಕ್ಕರೆ ಕಾರ್ಖಾನೆ ಏನು 26ನೇ ನಡೆಯುವಂಥ ಚುನಾವಣೆಯಲ್ಲಿ ಯಾರೋ ಕೆಲವು 4 ಜನ ನಮ್ಮ ಸಮಾಜದ ಮಾದಿಗ ಸಮಾಜದ ಹೆಸರು ಹೇಳಿಕೊಂಡು ಒಬ್ಬ ಅಭ್ಯರ್ಥಿಯನ್ನು ಸ್ಪರ್ಧೆ ಮಾಡಿದಾರೆ ಅಂತ ಈಕ್ಷಿಂದ ಹೇಳಿ ಎಲ್ಲ ತಾಲೂಕಿನ ಜನರಿಗೆ ಹೇಳತ್ತಾರೋ. ಆದರೆ ಯಾವುದೇ ರೀತಿ ಅಭ್ಯರ್ಥಿ ಸ್ಪರ್ಧೆ ಮಾಡುವಾಗಲಿ ಯಾರು ಸಮಾಜಕ್ಕೆ ಸಭೆಯನ್ನು ಕರೆದು ಸಮಾಜದವ್ರಿಗೆ ಹೇಳಿಲ್ಲ, ಮತ್ತು ಅವ್ರು ಸ್ಪರ್ಧೆ ಮಾಡತ್ತಾರ ಅಂತ ಹೇಳಿಲ್ಲ. ಯಾರು ಕೇಳಾರ್ದ್ರೆ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸ್ಯಾರು. ಇದಕ್ಕೂ ಮತ್ತು ಈ ಅಭ್ಯರ್ಥಿಗೂ ಈ ಸಮಾಜಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ಅಂತಂದ್ರೆ ಸಮಾಜ ಒಳಗೆ ಏನೈತಂದರೆ ಯಾವುದೋ ಒಂದು ಏನೋ ನಾವು ಮಾಡಬೇಕಾದ್ರೆ ಸಮಾಜದ ಕಡೆ ವ್ಯಕ್ತಿನ ಕಡೆ ಕೇಳುವಂಥದ್ದು ಇರ್ತೈತಿ. ಆದರೆ ಕೆಲವು ಜನ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜಕೀಯ ಬೆಳೆ ಬೀಸುವ ಸಲುವಾಗಿ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸುವಂತ ಯೋಚನೆ ಹೇಳಿ ಜನರಿಗೆಲ್ಲ ನಮ್ಮ ಸಮಾಜದವರದವರು ನಮ್ಮ ಸಮಾಜದವ್ರು ಸಪೋರ್ಟ್ ಮಾಡೋದು ಯೋಚನೆ ಹೇಳ್ತಾರೆ. ಯಾರೋ ಕೆಲವು 4 ಜನ ಇದ್ರಂದ್ರೆ ಸಮಾಜ ಆಗೋದಿಲ್ಲ. ಯಾಕಂದ್ರೆ ಸಮಾಜದವ್ರು ಎಲ್ಲರೂ ಸೇರಿಸಿಂದ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಧಾರ ತೊಗೊಂಡ್ರಪ್ಪ ಅಂತಂದ್ರೆ ಅವಾಗ ಸಮಾಜ ಅಂತ ಆಗ್ತೈತಿ. ಅದಕ್ಕೆ ನಾವು ಉದ್ದೇಶ ಹೇಳೋದೇನಂದ್ರೆ ಈ ಚುನಾವಣೆ ಒಳಗೆ ನಮ್ಮ ಸಮಾಜದಿಂದ ಯಾವುದೇ ನಾವು ಅಭ್ಯರ್ಥಿಯನ್ನು ನಿಲ್ಲಿಸಿಲ್ಲ. ಅವರು ನಮ್ಮ ಸಮಾಜದವ್ರು ಅದರ ಕರೆ, ಆದರೆ ನಾವು ಈ ಒಂದು ಸಮಾಜದಿಂದ ಅವ್ರಿಗೆ ನಾವು ನಿಂದರು ಅಂತ ಹೇಳಿಲ್ಲ, ಅವ್ರು ನಮ್ಗೆ ಕೇಳೋನೂ ಇಲ್ಲ. ಅದಕ್ಕೆ ಈ ಸಮಾಜಕ್ಕೆ ಮತ್ತು ಈ ಚುನಾವಣೆಗೆ ಸಂಬಂಧ ಇಲ್ಲ ದೇಶದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 6-10-2025 ನಡೆಯುವ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆ ಈಗ ಏನು ಚುನಾವಣೆ ನಡೀತಾ ಇದೆ, ಅದರಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿಯ ಒಂದು ಸ್ಥಾನದಲ್ಲಿ ಮಾದಿಗ ಸಮುದಾಯದ ಒಬ್ಬ ವ್ಯಕ್ತಿ ನಾಮಪತ್ರವನ್ನು ಸಲ್ಲಿಸಿ ಅವರೊಂದಿಗೆ ಅನೇಕ ಮಾದಿಗ ಸಮುದಾಯದ ನಾಯಕರು ಅದನ್ನು ಪ್ರಚಾರ ಮಾಡ್ತಾ ಇಡೀ ಸಮುದಾಯದ ವತಿಯಿಂದ ನಾವು ಮಾದಿಗ ಸಮುದಾಯ ವತಿಯಿಂದ ಈ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ. ಇವರಿಗೆ ತಾವು ಮತ್ತು ಇವರ ಪೆಣಲ್ಗೆ ಸಂಪೂರ್ಣವಾಗಿ ತಾವೆಲ್ಲರೂ ಮತ ಹಾಕಬೇಕು ಅಂತ ಮಾದಿಗ ಸಮುದಾಯದ ಜನರಿಗೆ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಆ ವಿಷಯವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಥಣಿ ತಾಲೂಕಿನ ಮಾದಿಗ ಸಮುದಾಯದ ನಾಯಕರೆಲ್ಲರೂ ಕೂಡಿ ಈ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ಮಾದಿಗ ಸಮುದಾಯಕ್ಕೆ ಮತ್ತು ಮತದಾರರಿಗೆ ನಾವು ಏನು ತಿಳಿಪಡಿಸಬೇಕಾಗಿದೆ ಅಂದರೆ, ಈ ಏನು ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಮಾದಿಗ ಸಮುದಾಯದ ಅಭ್ಯರ್ಥಿ ಏನು ಚುನಾವಣೆಗೆ ನಿಂತಿದ್ದಾರೆ, ಅದು ನಮ್ಮ ಮಾದಿಗ ಸಮುದಾಯದ ಸಂಪೂರ್ಣ ಬಹುಮತದಿಂದ ವಿಚಾರದಿಂದ ಅವರು ನಿಂತಿಲ್ಲ. ಅದು ವೈಯಕ್ತಿಕವಾದಂತಹ ನಿರ್ಧಾರ, ವೈಯಕ್ತಿಕವಾಗಿ ಅವರು ಚುನಾವಣೆಯನ್ನು ಸ್ಪರ್ಧಿಸಿದ್ದಾರೆ. ಇದಕ್ಕೆ ಇಡೀ ಸಮುದಾಯದ ಒಂದು ಮೀಟಿಂಗ್ ಕರೆದು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅವರು ಸರ್ವಾನುಮತದಿಂದ ಚುನಾವಣೆಗೆ ಅವರು ನಿಂತಹ ವಿಚಾರ ಇಲ್ಲದೇ ಇದ್ದದ್ದು. ಆದ್ದರಿಂದ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಇವತ್ತೇನು ಕೊಡ್ತಾ ಇದ್ದಾರೆ ಅದನ್ನು ಇವತ್ತು ಆ ವಿಷಯವಾಗಿ ನಾವು ಸಮಾಜಕ್ಕೆ ಒಂದು ತಮ್ಮ ಸುದ್ದಿಗೋಷ್ಠಿಯ ಮೂಲಕವಾಗಿ ನಾವೆಲ್ಲ ತಿಳಿಸಲಿಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೀವಿ. ಇಡೀ ಮಾದಿಗ ಸಮುದಾಯ ಏನಿದೆ ಅಥಣಿ ತಾಲೂಕಿನಲ್ಲಿ ಈ ಒಂದು ಸುದ್ದಿಗೋಷ್ಠಿಯ ಮೂಲಕವಾಗಿ ಎಲ್ಲ ಮಾದಿಗ ನಾಯಕರ ಮೂಲಕವಾಗಿ ತಮಗೇನು ತಿಳಿಪಡಿಸ್ತೀವಿ ಅಂದರೆ, ಇದು ವೈಯಕ್ತಿಕವಾದಂಥ ಚುನಾವಣೆ. ಇಲ್ಲಿ ಯಾವುದೇ ರೀತಿ ಪಕ್ಷ ಆಗಲಿ ಅಥವಾ ಸಮಾಜ ಆಗಲಿ ಇದರಲ್ಲಿ ಭಾಗಿಲ್ಲ. ಅದಕ್ಕೆ ತಾವು ಯಾರಿಗೆ ಮತ ಹಾಕಬೇಕು ಸಮುದಾಯದ ವಿಚಾರ ಇಟ್ಕೊಂಡು ತಾವು ಮತ ಹಾಕಬೇಕನ್ನುವಂಥದ್ದು ಏನು ಅವರು ಕೋರ್ಟನ್ನು ಅಪೀಲ್ ಮಾಡ್ತಾ ಇದ್ದಾರೆ, ಆ ನಿರ್ಧಾರ ಅವರು ತಪ್ಪಿದೆ. ಅದಕ್ಕಾಗಿ ತಾವು ತಮ್ಮ ಮತವನ್ನು ತಮಗೆ ಇಷ್ಟ ಬಂದಂತಹ ಒಳ್ಳೆಯ ಅಭ್ಯರ್ಥಿಗಳಿಗೆ ಹಾಕಿರಿ. ಅದರ ಸಮುದಾಯ ಅಂತ ಏನು ಓಲೈಕೆ ಮಾಡ್ತಾ ಇರುವಂಥ ನಾಯಕರಾಗಿರ್ಬೋದು ಅಥವಾ ಅಭ್ಯರ್ಥಿ ಆಗಿರ್ಬೋದು, ಈ ನಿರ್ಧಾರ ಅವರ ತಪ್ಪಿದೆ. ಇಡೀ ಸಮುದಾಯ ಅವರ ಜೊತೆಗಿಲ್ಲ. ಅವರ ವೈಯಕ್ತಿಕವಾದಂತಹ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಅಥಣಿ ತಾಲೂಕಿನ ಮಾದಿಗರಿಗೆ ಈ ಮೂಲಕವಾಗಿ ಈ ಸುದ್ದಿಗೋಷ್ಠಿ ಮೂಲಕವಾಗಿ ನಾವು ಇನ್ನೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇವೆ, ಇದು ಅವರು ವೈಯಕ್ತಿಕವಾಗಿ ಅವರು ಚುನಾವಣೆಗೆ ನಿಂತಿದ್ದಾರೆ. ಇದಕ್ಕೆ ಮಾದಿಗ ಸಮುದಾಯದ ಯಾವುದೇ ಬೆಂಬಲ ಆಗಲಿ ಸರ್ವಾನುಮತದ ಆಯ್ಕೆ ಆಗಲಿ ಇರುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈ ಒಂದು ಸುದ್ದಿಗೋಷ್ಠಿ ಮೂಲಕವಾಗಿ ತಮಗೆಲ್ಲರಿಗೂ ನಾವು ತಿಳಿಸಲಿಕ್ಕೆ ವಿಚಾರವನ್ನು ಹೊಂದಿದ್ದೇವೆ.